ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಣ್ಣ ಎಂಬ ರೈತ ತನ್ನ ಕುಟುಂಬದ ಜೊತೆ ಸಂತೋಷವಾಗಿ ಬದುಕುತ್ತಿದ್ದ. ಅವನ ಜೀವನ ಸಂಪೂರ್ಣವಾಗಿ ಕೃಷಿಯ ಮೇಲೆ ಅವಲಂಬಿತವಾಗಿತ್ತು. ಆ ವರ್ಷ ಅವನು ತುಂಬ ಶ್ರಮಪಟ್ಟು ಬೆಳೆ ಬೆಳೆದಿದ್ದ. ಮಳೆ ಸರಿಯಾಗಿ ಬಂದರೆ ಉತ್ತಮ ಬೆಳೆ ಸಿಗುತ್ತದೆ ಎಂಬ ನಿರೀಕ್ಷೆಯಲ್ಲಿದ್ದ. ಆದರೆ ಒಂದು ರಾತ್ರಿ ಭಾರೀ ಮಳೆ ಶುರುವಾಯಿತು. ಮೊದಲಿಗೆ ಎಲ್ಲರೂ ಸಂತೋಷಪಟ್ಟರು. ಇದು ಬೆಳೆಗಳಿಗೆ ಒಳ್ಳೆಯದು ಎಂದುಕೊಂಡರು. ಆದರೆ ಮಳೆ ನಿಲ್ಲಲಿಲ್ಲ. ಕೆಲವೇ ದಿನಗಳಲ್ಲಿ ಹಳ್ಳಿಯ ಸುತ್ತಲಿನ ನದಿ ತುಂಬಿ ಹೊಲಗಳಿಗೆ ನುಗ್ಗಿತು. ರಾಮಣ್ಣನ ಎಲ್ಲಾ ಬೆಳೆ ನೀರಿನಲ್ಲಿ ಮುಳುಗಿತು. ಅವನು ಕಣ್ಣೀರಿನಿಂದ ತನ್ನ ಹೊಲವನ್ನು ನೋಡುತ್ತಿದ್ದ. ಅವನ ವರ್ಷಗಳ ಶ್ರಮ ಒಂದು ಕ್ಷಣದಲ್ಲಿ ಹಾಳಾಯಿತು. ಮಳೆ ಇನ್ನೂ ಹೆಚ್ಚಾಗಿ ಕೆಲ ಮನೆಗಳು ಕೂಡ ಕುಸಿದು ಬಿದ್ದವು. ಜನರು ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕಾಯಿತು. ರಾಮಣ್ಣನ ಕುಟುಂಬವು ಶಾಲೆಯಲ್ಲಿದ್ದ ಶರಣಾಲಯಕ್ಕೆ ತೆರಳಿತು. ಅಲ್ಲಿ ಅವರಿಗೆ ತಾತ್ಕಾಲಿಕ ಆಹಾರ ಮತ್ತು ಆಶ್ರಯ ದೊರೆಯಿತು. ರಾಮಣ್ಣನ ಮನಸ್ಸಿನಲ್ಲಿ ತುಂಬಾ ನೋವು ಇತ್ತು. ಇದೀಗ ನಾನು ಹೇಗೆ ಬದುಕು ಸಾಗಿಸಲಿ ಎಂದು ಯೋಚಿಸುತ್ತಿದ್ದ. ಆದರೆ ಅವನ ಹೆಂಡತಿ ಅವನಿಗೆ ಧೈರ್ಯ ನೀಡಿದಳು. ನಾವು ಮತ್ತೆ ಶುರು ಮಾಡೋಣ, ಕೈಬಿಡಬೇಡ ಎಂದಳು. ಕೆಲ ದಿನಗಳ ನಂತರ ಮಳೆ ನಿಂತಿತು. ಹಳ್ಳಿ ನಿಧಾನವಾಗಿ ತನ್ನ ಸಾಮಾನ್ಯ ಸ್ಥಿತಿಗೆ ಮರಳತೊಡಗಿತು. ಸರ್ಕಾರ ಮತ್ತು ಕೆಲ ಸಂಘಟನೆಗಳು ಸಹಾಯಕ್ಕೆ ಬಂದವು. ರಾಮಣ್ಣನಿಗೆ ಬೀಜ ಮತ್ತು ಸಹಾಯ ದೊರೆಯಿತು. ಅವನು ಮತ್ತೆ ತನ್ನ ಹೊಲದಲ್ಲಿ ಕೆಲಸ ಆರಂಭಿಸಿದ. ನೋವು ಇದ್ದರೂ ಹೊಸ ಆಶೆಯೊಂದಿಗೆ ಮುಂದುವರಿದ. ಆ ಅನುಭವ ಅವನಿಗೆ ಒಂದು ಪಾಠ ಕಲಿಸಿತು. ಬದುಕಿನಲ್ಲಿ ಎಷ್ಟೇ ಸಂಕಷ್ಟ ಬಂದರೂ ಮತ್ತೆ ಎದ್ದು ನಿಲ್ಲುವ ಧೈರ್ಯವೇ ನಿಜವಾದ ಶಕ್ತಿ.